ओम शांति। मीठे बच्चे, तुम अभी बिल्कुल ಷಡ್ಪಂಥ ಕಿನಾರೆ ಪರ್ ಖಡೆ ಹೋ. ಬಾಬಾ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈಗ ನೀವು ಬಿಲ್ಕುಲ್ ಕೊನೆ ತೀರದಲ್ಲಿ ಬಂದು ನಿಂತಿದ್ದೀರಾ. ಕಲಿಯುಗದ ಕೊನೆ ತೀರ. ತುಮೆ ಅಭಿ ಇಸ್ ಪಾರ್ ಸೆ ಉಸ್ ಪಾರ್ ಜಾನಾ ಹೈ. ಈ ತೀರದಿಂದ ನಿಮಗೆ ಆ ತೀರಕ್ಕೆ ಹೋಗಬೇಕಾಗಿದೆ. ಅಂದರೆ ಕಲಿಯುಗದ ಅಂತಿಮ ಸಮಯದಿಂದ ಸತ್ಯುಗದ ಆದಿಗೆ ಹೋಗಬೇಕಾಗಿದೆ. ಗರ್ ಜಾನೆಗೆ ತಯಾರಿ ಕರ್ನಿ. ಮನೆಗೆ ಹೋಗೋದಕ್ಕೆ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ಪ್ರಶ್ನೆ ಇದೆ, ಕೌನ್ ಸಿ ಏಕ್ ಬಾತ್ ಯಾದ್ ರಕ್ಕೋ ತೋ ಅವಸ್ಥಾ ಅಚಲ್ ಅಡೋಲ್ ಬನ್ ಜಾಯೇಗಿ. ಯಾವ ಅವಸ್ಥೆ, ಯಾವ ಮಾತು ನೆನ್ಪಿಟ್ಕೊಂಡ್ರೆ ಸ್ಥಿತಿ ಬಹಳಷ್ಟು ಅಚಲ ಅಡೋಲ ಆಗ್ಬಿಡತ್ತೆ. ಯಾವ ಮಾತು ನೆನ್ಪಿಟ್ಕೋಬೇಕು? ಉತ್ತರ ಇದೆ, ಫಾಸ್ಟ್ ಈಸ್ ಪಾಸ್ಟ್. ಕಳೆದೋಗಿದ್ದೆಲ್ಲ ಕಳೆದೋಯ್ತು. ಬೀತಿ ಕಾ ಚಿಂತನ್ ನಹಿ ಕರ್ನ. ಕಳೆದೋಗಿದ್ದು ಯಾಕೆ ಹಿಂಗಾಗೋಯ್ತು ಅಂತ ಯೋಚನೆ ಮಾಡ್ತಾ ಕೂತ್ಕೋಬೇಡಿ. ಹಾಗೇ ಬಿಡುತ್ತೆ ಜನ. ಮುಂದೆ ಹೋಗ್ತಾ ಇರಿ. ಸದಾ ಏಕ ಕಿ ತರಫ್ ದೇಖ್ತೆ ರಹೋ ತೋ ಅವಸ್ಥಾ ಅಚಲ್ ಅಡೋಲ್ ಹೋ ಜಾಯೇಗಿ. ಒಬ್ಬ ತಂದೆಯ ಕಡೆನೇ ನಿಮ್ಮ ದೃಷ್ಟಿ ಇರಲಿ, ಬಾಬನ್ ನೋಡ್ತಾ ಇರಿ. ಆಗ ನಿಮ್ಮ ಸ್ಥಿತಿ ಅವಸ್ಥೆ ಅಚಲ ಅಡೋಲ ಆಗುತ್ತೆ. ತುಮ್ನೆ ಅಬ್ ಕಲಿಯುಗ್ ಕಿ ಹದ್ ಚೋಡ್ ದಿ, ಫಿರ್ ಪಿಚಾಡಿ ಕಿ ಅವ್ರು ಕ್ಯೋ ದೇಖ್ತೆ ಹೋ. ಈಗ ನೀವು ಕಲಿಯುಗದ ಲಿಮಿಟೇಷನ್ಸ್ ಎಲ್ಲ ಬಿಟ್ಟಾಯ್ತು, ಮತ್ತೆ ಹಿಂದೆ ಯಾಕೆ ತಿರುಗಿ ನೋಡ್ತೀರಾ? ಹಿಂದೆ ತಿರುಗಿ ನೋಡ್bi. ಇಸ್ಮೆ ಬುದ್ಧಿ ಜರಾ ಬಿ ನಾ ಜಾಯೆ. ಇದರಲ್ಲಿ ಬುದ್ಧಿ ಒಂಚೂರು ಕೂಡ ಹೋಗಬಾರ್ದು ಅಂತ. ಯಹಿ ಹೈ ಸೂಕ್ಷ್ಮ ಪಢಾಯಿ. ಇದಾಗಿದೆ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ವಿದ್ಯೆ. ಓಂ ಶಾಂತಿ. ದಿನ್ ಬದಲ್ತೆ ಜಾತೆ ಹೈ, ಟೈಮ್ ಪಾಸ್ ಹೋತಾ ಜಾತಾ ಹೈ. ದಿನ ಬದಲಾವಣೆ ಆಗ್ತಾ ಇರುತ್ತೆ, टाइम पास ಆಗ್ತಾ ಹೋಗುತ್ತೆ. ವಿಚಾರ ಕರೋ, सतयुग से लेकर टाइम पास होते होते अभी आकर कलयुग का किनारे है. ಈಗ ವಿಚಾರ ಮಾಡಿ, ಈಗ ನಾವು ಟೈಮ್ ಕಳೀತಾ 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 ಈಗ ನಾವು ಕಲಿಯುಗದ ಕೊನೆಯ ಸಮಯಕ್ಕೆ ಬಂದ್ಬಿಟ್ಟಿದ್ದೇವೆ ಅನ್ನೋದನ್ನ ಯೋಚನೆ ಮಾಡಿ. ಸತ್ಯುಗ್, ತ್ರೇತಾ, ದ್ವಾಪರ್, ಕಲಿಯುಗ का चक्र भी जैसे कि ಮಾಡಲ್. ಈ 4 ಯುಗಗಳದು ಒಂದು ಮಾಡಲ್ ತರ ಇದೆ. ಸೃಷ್ಟಿ ತೋ ಬಡಿ ಲಂಬಿ ಚೌಡಿ ಹೈ. ಪ್ರಪಂಚ ಅನ್ನೋದು ತುಂಬಾ ದೊಡ್ಡದಾಗಿದೆ. ಉನ್ಕಾ ಭಿ ಮಾಡಲ್ ರೂಪ್ ಮೇ ಬಚ್ಚೋಂ ಕೋ ಜಾನ್ ಲಿಯಾ. ಈ ಒಂದು ಸೃಷ್ಟಿ ರೂಪಿ ಚಕ್ರದ ಬಗ್ಗೆ ನೀವು ಮಾಡಲ್ ಅನ್ನ ತಿಳ್ಕೊಂಡ್ರಿ. ಹಾಗೆ ಪತಾ ನಹಿ ತಾಕಿ ಅಬ್ ಕಲಿಯುಗ ಪೂರಾ ಹೋತಾ ಹೈ. ಮೊದಲು ಇದು ಗೊತ್ತಿರಲಿಲ್ಲ ಈ ಕಲಿಯುಗ ಹೇಗೆ ಪೂರ್ತಿ ಆಗುತ್ತೆ ಅಂತ. ಅಬ್ ಮಾಲೂಮ್ ಪಡಾ ಬಚ್ಚೋಂ ಕೋ ಬುದ್ಧಿ ಸೆ ಸತ್ಯುಗ ಸೆ ಲೇಕರ್ ಚಕ್ರ ಲಗಾಯೆ ಕಲಿಯುಗ ಕೆ ಅಂತ್ ಮೇ ಕಿನಾರೆ ಪರ್ ಆಕರ್ ठहरना चाहिए. ಈಗ ನಿಮಗೆ ಗೊತ್ತಾಗ್ಬಿಟ್ಟಿದೆ, ಮಕ್ಕಳ ಬುದ್ಧಿನಲ್ಲಿದೆ. ಸತ್ಯುಗದಿಂದ ಹಿಡಿದು ಚಕ್ರ ಸುತ್ಕೊಂಡು ಬಂದು ಕಲಿಯುಗದ ಅಂತ್ಯದವರೆಗೆ ತಲುಪಿ ಈಗ ನಿಂತ್ಕೊಂಡಿದ್ದೇವೆ. ಸಮಜ್ನಾ ಚಾಹಿಯೆ, ಟಿಕ್ ಟಿಕ್ ಹೋತಿ ರಹತಿ. ತಿಳ್ಕೋಬೇಕಾಗಿದೆ, ಸೃಷ್ಟಿ ಚಕ್ರ ಸುತ್ತಾ ಇರುತ್ತೆ. ಡ್ರಾಮಾ ಫಿರ್ತಾ ರಹತಾ ಹೈ. ಈ ನಾಟಕ ಅನ್ನೋದು ತಿರುಗ್ತಾಲೇ ಇರುತ್ತೆ. ಬಾಕಿ ಕ್ಯಾ ಹಿಸಾಬ್ ರಹ ಹೋಗ, ಬಾಕಿ ಇನ್ನೇನು ಲೆಕ್ಕ ಇರುತ್ತೆ? ಜರಾಸ ರಹ ಹೋಗ, ಸ್ವಲ್ಪ ಅಷ್ಟೇ ಲೆಕ್ಕ ಟೈಮ್ ಉಳ್ಕೊಂಡಿದೆ. ಹಾಗೆ ಪತಾ ನಹೀತಾ, ಈ ವಿಚಾರ ಮೊದಲು ಕೂಡ ನಿಮಗೆ ಗೊತ್ತಿರಲಿಲ್ಲ. ಅಭಿ ಬಾಬಾನೇ ಸಮಜಾಯ. ಈಗ ತಂದೆ ಬಂದು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಬಾಕಿ ಕೌನ್ ಆಕರ್ ರಹ, ಬಾಕಿ ಯಾರು ಬಂದು ಇದ್ದಾರೆ? ಕೋನ ಬಾಕಿ ರಹ, ಸ್ವಲ್ಪ ಚೂರು ಉಳ್ಕೊಂಡಿದೆ. ಬಹುತ್ ಗೈ ಥೋಡಿ ರಹಿ. ಭಾಳಷ್ಟು ಟೈಮ್ ಆಗೋಗ್ಬಿಟ್ಟಿದೆ, ಸ್ವಲ್ಪ ಟೈಮ್ ಅಷ್ಟೇ ಇದೆ. ಇಸ್ ದುನಿಯಾ ಸೆ ಉಸ್ ದುನಿಯಾ ಮೇ ಜಾನೆ ಕಾ ಭಿ ಬಾಕಿ ಥೋಡಾ ಸಮಯ. ಈ ಕಲಿಯುಗದಿಂದ ಸತ್ಯುಗಕ್ಕೆ ಹೋಗೋಕ್ಕೆ ಸ್ವಲ್ಪ ಟೈಮ್ ಅಷ್ಟೇ ಇದೆ. ಯಹ ಜ್ಞಾನ ಅಭಿ ಮಿಲಾ ಹೈ. ಈ ಕಾಲಚಕ್ರದ ಜ್ಞಾನ ನಮ್ಗೆ ಇವಾಗಷ್ಟೇ ಸಿಕ್ಕಿದೆ. ಹಮ್ ಸತ್ಯುಗ್ ಸೆ ಲೇಕರ್ ಚಕ್ಕರ್ ಲಗಾತೆ ಲಗಾತೆ ಅಬ್ ಕಲಿಯುಗ ಅಂತ್ ಮೇ ಆಕರ್ ಪಹುಂಚೆ ಹೈ. ನಾವೀಗ ಸತ್ಯುಗದಿಂದ ಹಿಡಿದು ಕಲಿಯುಗದ ಚಕ್ರ ಸುತ್ಕೊಂಡು ಕೊನೆಗೆ ಬಂದು ತಲುಪಿದ್ವಿ. ಫಿರ್ ವಾಪಸ್ ಜಾನಾ ಹೈ. ಈಗ ಮನೆಗೆ ವಾಪಸ್ ನಾವು ಹೋಗಬೇಕಾಗಿದೆ. ಜಾನೆ ಅವ್ರ ಆನೆ ಅವ್ರ ನಿಕಲ್ನೆ ಕಾ ಗೇಟ್ ಹೋತಾ ಹೈ. ಬರೋದು ಹೋಗೋದು ಒಂದು ಗೇಟ್ ಇರುತ್ತೆ. ಆ ಗೇಟ್ನಲ್ಲಿ ಇವಾಗ ನಿಂತಿದ್ದೇವೆ. ಯಹ ಭಿ ಐಸಾ ಹೈ, ಬಚ್ಚೋಂ ಕೋ ಸಮಜಾನಾ ಚಾಹಿಯೆ. ಇದು ಕೂಡ ಈ ರೀತಿ ವಿಚಾರಗಳನ್ನು ನೀವು ಎಲ್ಲರಿಗೂ ತಿಳಿಸ್ಬೇಕು. ಬಾಕಿ ಥೋಡಾ ಕಿನಾರಾ ಹೈ, ಪುರುಷೋತ್ತಮ ಸಂಗಮ್ ಯುಗ ಹೈ. ಬಾಕಿ ಕೊನೆ ಸಮಯ ಬಂದು ತಲುಪಿದೆ. ಈಗ ನಡೀತಾ ಇರೋದು ಪುರುಷೋತ್ತಮ ಸಂಗಮ ಯುಗ. ಅಭಿ ಹಮ್ ಕಿನಾರೆ ಪರ್ ಹೈ, ಬಹುತ್ ಥೋಡೆ ಸಮಯ ಹೈ. ಈಗ ನಾವು ಕಲಿಯುಗದ ಕೊನೆ ಟೈಮ್ನಲ್ಲಿ ಇದ್ದೀವಿ. ಕೊನೆ ಟೈಮ್ ಇವಾಗ ನಡೀತಾ ಇದೆ ಅಂತ ಬಾಬಾ ಹೇಳ್ತಾರೆ. ಅಬ್ ಇಸ್ ಪುರಾನಿ ದುನಿಯಾ ಸೆ ಮಮತ್ತು ನಿಕಾಲ್ನಾ ಹೈ.
ಈಗ ಹಳೆಯ ಪ್ರಪಂಚದ ಜೊತೆಯಲ್ಲಿ ಮೋಹ ಅನ್ನೋದನ್ನು ತೆಗೆದು ಬಿಡಿ ಅಂತ ಹೇಳ್ತಾ ಇದ್ದಾರೆ. ತೋ ಅಬ್ ನೈ ದುನಿಯಾ ಮೇ ಜಾನಾ ಹೇ. ಇಲ್ಲಿಂದ ನಾವು ಮೋಹ ತೆಗೆದುಬಿಟ್ಟು ಹೊಸ ಪ್ರಪಂಚದಲ್ಲಿ ಹೋಗಬೇಕು ಅನ್ನೋದಷ್ಟೇ ಇಟ್ಕೋಬೇಕು. ಸಮಜಾನಿ ತೋ ಬಡಿ ಸಹಜ ಮಿಲ್ತಿ ಹೇ. ತಿಳುವಳಿಕೆ ಅಂತೂ ತುಂಬ ಈಸಿಯಾಗಿ ಸಿಗ್ತಾ ಇದೆ. ಆ ಬುದ್ಧಿ ಮೇ ರಖನಾ ಚಾಹಿಯೆ. ಈ ಪಾಯಿಂಟ್ಸ್ ಎಲ್ಲ ನೀವು ಬುದ್ಧಿನಲ್ಲಿ ಇಟ್ಕೊಳ್ಳಿ. ಚಕ್ರ ಬುದ್ಧಿ ಮೇ ಫಿರ್ತಾ ರಹನಾ ಚಾಹಿಯೆ. ಸೃಷ್ಟಿ ಚಕ್ರ ಬುದ್ಧಿನಲ್ಲಿ ತಿರುಗ್ತಾ ಇರಬೇಕು. ಅಭಿ ತುಮ್ ಕಲಿಯುಗ ಮೇ ನಹಿ ಹೋ, ತುಮ್ನೆ ಇಸ್ ಹದ್ ಕೋ ಛೋಡ್ ದಿಯಾ ಹೇ. ಈಗ ನೀವು ಕಲಿಯುಗದಲ್ಲಿಲ್ಲ, ನೀವೀಗ ಹದ್ದನ್ನು ಬಿಟ್ಬಿಟ್ಟಿದ್ದೀರಿ. ಫಿರ್ ಉಸ್ ತರಫ್ ವಾಲೋಂ ಕೋ ಯಾದ್ ಕ್ಯೂ ಕರ್ನಾ ಚಾಹಿಯೆ. ಮತ್ತೆ ಆ ಕಡೆ ಅವ್ರನ್ನ ನೀವು ಯಾಕೆ ನೆನಪು ಮಾಡಬೇಕು. ಜಬ್ಕಿ ಛೋಡ್ ದಿಯಾ ಪುರಾನಿ ದುನಿಯಾಕು. ಹಳೆ ಪ್ರಪಂಚನ ಬಿಟ್ಟು ಹೊಸ ಮಾರ್ಗಕ್ಕೆ ಬಂದಿದ್ದೀರಿ, ಹೊಸ ಜ್ಞಾನಕ್ಕೆ ಬಂದಿದ್ದೀರಿ ಅಂದರೆ ಸಂಗಮಯುಗದಲ್ಲೇ ನೀವು ಏನು ಮಾಡಬೇಕು, ಖುಷಿ ಪಡಬೇಕು. ನಾವೀಗ ಸಂಗಮಯುಗಕ್ಕೆ ಬಂದುಬಿಟ್ಟಿದ್ದೀವಿ ಅನ್ನೋದೇ ಪಾಯಿಂಟ್ಸ್ ಬುದ್ಧಿಯಲ್ಲಿರಲಿ. ಹಿಂದೆ ತಿರುಗಿ ನೋಡಬೇಡಿ ಅಂತ ಲೌಕಿಕದಲ್ಲಿ ಹೇಳ್ತಾರೆ. ಮುಂದೆ ಹೋಗ್ತಾ ಇರಿ, ಮುಂದೆ ಹೋಗ್ತಾ ಇರಿ, ಹಿಂದೆ ತಿರುಗಿ ನೋಡಬೇಡಿ ಅಂತಾರೆ. ಹಾಗೆ ಕಲಿಯುಗದ ಕಡೆ ತಿರುಗಿ ನೋಡಬೇಡಿ ಅಂತ ಬಾಬಾ ಹೇಳ್ತಾರೆ. ಬಡಿ ಸೂಕ್ಷ್ಮ ಬಾತ್. ಇವೆಲ್ಲ ಸೂಕ್ಷ್ಮ ವಿಚಾರಗಳಿದ್ದಾವೆ. ಬಾಬಾ ಜಾನ್ತೆ ಕೋಯಿ ಕೆ ರೂಪಾಯ ಸೆ ಏಕ್ ಆನಾ ಭಿ ಸಮಜ್ತೆ ನಹಿ. ಕೆಲವರು 1 ರೂಪಾಯಿದಲ್ಲಿ ಒಂದು ಆಣೆಯಷ್ಟು ತಿಳ್ಕೊಳ್ಳೋದಿಲ್ಲ. ಸುನಾ ಭೂಲ್ ಜಾತಿ. ಕೇಳ್ತಾರೆ, ಮರ್ತು ಹೋಗ್ತಾರೆ. ತುಮಕೋ ಪಿಚಾಡಿ ತರಫ್ ನಹಿ ದೇಖನಾ ಹೇ. ಹಿಂತಿರುಗಿ ನೀವು ನೋಡಲೇಬೇಡಿ ಅಂತ. ಯಾಕೆಂದರೆ ಒಬ್ಬೊಬ್ಬರ ಜೀವನದಲ್ಲಿ ಬರೀ ದುಃಖದ ದಿನಗಳು, ಅಶಾಂತಿ ದಿನಗಳು, ನೋವಿನ ದಿನಗಳು, ಕಷ್ಟದ ದಿನಗಳೇ ಬರುತ್ತೆ ಹೊರತು ಕಲಿಯುಗದಲ್ಲಿ ಸುಖದ ದಿನಗಳು ಯಾರಿಗೂ ಬರೋದಿಲ್ಲ. ಅದಕ್ಕೆ ತಿರುಗಿ ನೋಡಬೇಡ್ರಿ ಅಂತಾರೆ. ಬುದ್ಧಿ ಸೆ ಕಾಮ್ ಲೇನಾ ಹೇ. ಇಸ್ ಪಾರ್ ನಿಕಲ್ ಗಯೇ ಫಿರ್ ಪಿಚಾಡಿ ಮೇ ದೇಖೆ ಹಿ ಕ್ಯೂ. ಬುದ್ಧಿಯಿಂದ ಕೆಲಸ ತಗೊಳ್ಳಿ. ನಾವು ಈಗ ಅದನ್ನು ಕ್ರಾಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಅಂದರೆ ಹಿಂತಿರುಗಿ ನೋಡೋದು ಬೇಡ. ಪಾಸ್ಟ್ ಈಸ್ ಪಾಸ್ಟ್. ಸ್ಲೋಗನ್ ಇವತ್ತೇನು ನೆನ್ಪಿಟ್ಕೋಬೇಕು, ಕಳೆದಿದ್ದು ಕಳೆದೋಯ್ತು. ಕಳೆದೋಗಿರೋದಕ್ಕೆ ಚಿಂತಿಸಿ ಫಲವೇನು ಅಂತಲೂ ಕೂಡ ಹೇಳಿದ್ದಾರೆ. ಬಾಬಾ ಕೇತೆ ಕಿತನಾ ಮಹೀನ್ ಬಾತೆ ಸಮಜಾತೆ. ಶಿವಬಾಬಾ ಎಷ್ಟು ಸೂಕ್ಷ್ಮವಾದಂಥ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಫಿರ್ ಬಿ ಬಚ್ಚೋಂ ಕೋ ಕಂದ್ ಪಿಚಾಡಿ ಮೇ ಕ್ಯೂ ಲಟ್ಕಾ ರಹತಾ ಹೇ. ಆದರೂ ಕೂಡ ಮಕ್ಕಳ ಒಂದು ತಲೆ ಯಾಕೆ ಹಿಂದೆ ತಿರ್ಕೊಳ್ಳುತ್ತೆ. ಕಲಿಯುಗ ತರಫ್ ಲಟ್ಕಾ ಹುವಾ ಹೇ. ಕಲಿಯುಗದ ಕಡೆಗೆ ತಿರ್ಕೊಂಡಿದೆ. ಬಾಬಾ ಕೇತೆ ಕಂದ್ ಇಸ್ ತರಫ್ ಕರ್ದೋ. ಮುಖನ ಈ ಕಡೆ ತಿರ್ಸ್ಕೊಂಡ್ಬಿಡಿ. ಯಹ ಪುರಾನಿ ದುನಿಯಾ ತುಮಾರೆ ಕಾಮ್ ಕಿ ಚೀಜ್ ನಹಿ ಹೇ. ಈ ಹಳೆಯ ಪ್ರಪಂಚ ನಿಮ್ಮ ಕೆಲಸಕ್ಕೆ ಬರೋದಿಲ್ಲ. ಬಾಬಾ ಪುರಾನಿ ದುನಿಯಾ ಸೆ ವೈರಾಗ್ಯ ದಿಲಾತೆ ಹೇ. ತಂದೆ ಬಂದು ಹಳೆಯ ಪ್ರಪಂಚದ ಜೊತೆಯಲ್ಲಿ ವೈರಾಗ್ಯ ತರಿಸ್ತಾ ಇದ್ದಾರೆ. ನೈ ದುನಿಯಾ ಸಾಮ್ನೆ ಖಡಿ ಹೇ, ಪುರಾನಿ ದುನಿಯಾ ಸೆ ವೈರಾಗ್ಯ. ಹೊಸ ಪ್ರಪಂಚ ಎದುರುಗಡೆ ನಿಂತಿದೆ, ಹಳೆಯ ಪ್ರಪಂಚದ ಜೊತೆಯಲ್ಲಿ ನಿಮಗೆ ವೈರಾಗ್ಯ ಇದೆ. ವಿಚಾರ ಕರೋ ಐಸಿ ಹಮಾರಿ ಅವಸ್ಥಾ ಹೇ. ಈಗ ವಿಚಾರ ಮಾಡಿ, ನಮ್ದು ಈ ಥರ ಸ್ಥಿತಿ ಬಂದಿದೆಯಾ. ಬಾಬಾ ಕೇತೆ ಪಾಸ್ಟ್ ಈಸ್ ಪಾಸ್ಟ್. ತಂದೆ ಹೇಳ್ತಾರೆ, ಕಳೆದಿದ್ದೆಲ್ಲ ಕಳೆದೋಯ್ತು. ಬೀತಿ ಬಾತ್ಕೋ ಚಿತಾವೋ ನಹಿ. ಕಳೆದೋಗಿರೋ ಮಾತುಗಳ ಬಗ್ಗೆ ಯೋಚನೆ ಮಾಡಬೇಡಿ. ಪುರಾನಿ ದುನಿಯಾ ಮೇ ಕೋಯಿ ಆಶಾ ನಹಿ ರಕ್ಕೋ. ಹಳೆಯ ಪ್ರಪಂಚದಲ್ಲಿ ಯಾವ ಆಸೆಗಳನ್ನು ಇಟ್ಕೋಬೇಡಿ. ಅಬ್ ತೋ ಏಕ ಹಿ ಮುಂಚ ಆಶಾ ರಖ್ನಿ. ಈಗ ಒಂದೇ ಒಂದು ಶ್ರೇಷ್ಠವಾಗಿರೋಂಥ ಆಸೆ ಇಟ್ಕೊಳ್ಳಿ. ಚಲೆ ಸುಖಧಾಮ್. ಈಗ ನಾವು ಸುಖಧಾಮಕ್ಕೆ ಹೋಗ್ತಾ ಇದ್ದೀವಿ. ಬುದ್ಧಿ ಮೇ ಸುಖಧಾಮ್ ಹಿ ಯಾದ್ ರಹನಾ ಚಾಹಿಯೆ. ಬುದ್ಧಿನಲ್ಲಿ ಏನು ನೆನಪಿರಬೇಕೋ ಸುಖಧಾಮವನ್ನೇ ನೆನಪಿಟ್ಕೋಬೇಕು. ಪಿಚಾಡಿ ಮೇ ಕ್ಯೂ ಫಿರ್ನಾ ಚಾಹಿಯೆ. ಹಿಂದಕ್ಕೆ ಯಾಕೆ ತಿರುಗಿ ನೋಡ್ತೀರಾ. ಪರಂತು ಬಹುತೋಂ ಕಾ ಪೀಠ್ ಮೂಡ್ ಜಾತಾ ಹೈ. ಆದರೆ ಅನೇಕರಿಗೆ ಏನಾಗುತ್ತೆ, ಬೆನ್ನ ಆ ಕಡೆಗೆ ತಿರುಗಿಬಿಡುತ್ತೆ. ಅಭಿ ತುಮ್ ಪುರುಷೋತ್ತಮ್ ಸಂಗಮಯುಗ ಪರ್ ಹೈ, ಪುರಾನಿ ದುನಿಯಾ ಸೆ ಕಿನಾರ ಕರ್ ದಿಯಾ. ನೀವೀಗ ಸಂಗಮಯುಗದಲ್ಲಿ ಬಂದು ತಲುಪಿಬಿಟ್ಟಿದ್ದೀರಿ. ಹಳೆಯ ಪ್ರಪಂಚದಿಂದ ಈಗ ನೀವು ತೀರಾ ಬಿಟ್ಟಿದ್ದೀರಿ. ಎ ಸಮಜ್ ಕಿ ಬಾತ್ ಐನಾ. ಇದು ತಿಳ್ಕೊಳ್ತಕ್ಕಂಥ ವಿಚಾರ ಆಗಿದೆಯಲ್ವಾ. ಕಹಾ ಟಹರ್ನಾ ನಹಿ ಹೈ. ನಾವೆಲ್ಲಿ ನಿಂತ್ಕೋಬಾರ್ದು. ಕಹಾ ದೇಖನಾ ನಹಿ. ಎಲ್ಲಿ ನೋಡಬಾರ್ದು. ಬೀತಿ ಕೋ ಯಾದ್ ನಹಿ ಕರ್ನಾ ಹೈ. ಕಳೆದೋಗಿರೋದನ್ನು ನೆನ್ಪು ಮಾಡಬಾರ್ದು. ಬಾಬಾ ಕೇತೆ ಆಗೆ ಬಡ್ತೆ ಜಾವೋ. ಮುಂದೋಗ್ತಾ ಇರಿ. ಪಿಚಾಡಿ ಕೋ ನಹಿ ದೇಖೋ. ಹಿಂದ್ಗಡೆ ನೋಡಲೇಬೇಡಿ. ಏಕ ತರಫ್ ಹಿ ದೇಖ್ತೆ ರಹೋ ತಬ್ ಅಚಲ್ ಅಡಲ್ ಸ್ಥಿರ ಬುದ್ಧಿ ಸ್ಥಿರ ಅವಸ್ಥಾ ರಹ ಸಕ್ತಿ ಹೈ. ಒಂದೇ ಕಡೆ ನೋಡ್ತಾ ಇರಿ, ಅಚಲವಾಗಿರಿ, ಸ್ಥಿರವಾಗಿರಿ, ಅಡೋಲ್ವಾಗಿರಿ, ಸ್ಥಿತಿ ಚೆನ್ನಾಗಿರುತ್ತೆ. ಉಸ್ ತರಫ್ ದೇಖ್ತೆ रहेंगे तो पुरानी दुनिया के मित्र संबंधी आदि याद पड़ते रहेंगे. ಹಿಂದ್ಗಡೆ ನೀವು ತಿರುಗಿ ನೋಡ್ತಾ ಇದ್ರೆ ನಿಮಗೆ ನೆಂಟರು ಬಂಧು ಬಳಗ ಇವರು ಅವರು ಎಲ್ಲ ನೆನಪಿಗೆ ಬರ್ತಾ ಇರ್ತಾರೆ. ನಂಬರ್ ಬಾರ್ ತೋ ಹೈನಾ. ಆಜ್ ದೇಖೋ ಬಹುತ್ ಅಚ್ಚಾ ಚಲ್ ರಹಾ ಹೈ.
ಕಲ್ ಗಿರಾ ತೋ ದಿಲ್ ಏಕ್ದಮ್ ಹಟ್ ಜಾತಿ ಹೈ. ಇವತ್ತು ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ಥಿತಿಗತಿಗಳು, ನಾಳೆ ನೋಡಿ ಬಿದ್ದೋಗ್ತಾರೆ, ಮನಸ್ಸೇ ಏನಾಗೋಗುತ್ತೆ, ಈ ಕಡೆಯಿಂದ ಹೊರಟೋಗುತ್ತೆ. ಐಸಿ ಗ್ರಹಚಾರಿ ಬೈಟ್ ಜಾತೆ ಜೋ ಮುರಳಿ ಸುನ್ನೆ ಪರ್ ಬಿ ದಿಲ್ ನಹಿ ಹೋತೆ. ಕೆಲವ್ರ ಮೇಲೆ ಈ ರೀತಿ ಗ್ರಹಚಾರ ಕೂತ್ಕೊಂಡ್ಬಿಡತ್ತೆ, ಮುರಳಿನೇ ಕೇಳೋದಿಲ್ಲ. ವಿಚಾರ ಕರೋ ಐಸಾ ಹೋತಾ ಹೈನಾ, ಹಿಂಗಾಗುತ್ತಲ್ವಾ ಅಂತ ಬಾಬಾ ಹೇಳ್ತಿದ್ರು. ಬಾಬಾ ಕೇತೆ ತುಮ್ ಅಭಿ ಸಂಗಮ್ ಪರ್ ಕಡೆ ಹೋ, ರೂಕ್ ಆಗೆ ರಕ್ನಾ ಚಾಹಿಯೆ. ಈಗ ನೀವು ಸಂಗಮಯುಗದಲ್ಲಿದ್ದೀರಿ, ನಿಮ್ಮ ಹೆಜ್ಜೆ ಮುಂದೆ ಇಡಬೇಕು. ಹಾಗೆ ಹೈ ನೈ ದುನಿಯಾ, ಒಂದು ಹೆಜ್ಜೆ ಇಟ್ಟರೆ ಮುಂದೆ ನಿಮ್ಮ ಮುಂದೆ ಸತ್ಯುಗ, ಹೊಸ ಪ್ರಪಂಚ ಇದೆ. अब ಖುಷಿ ಹೋಗಿನೇ ಆವಾಗಲೇ ನಿಮಗೆ ಖುಷಿ ಆಗುತ್ತಲ್ಲ. ಬಾಕಿ ಷಡಪಂತ್ ಬಹು ಸಮೀಪ್ ಕಿನಾರೆ ಪರ್ ಹೈ. ಸ್ವಯಂ ಭಗವಂತ ಈ ಮಾತು ಹೇಳ್ತಾ ಇದ್ದಾರೆ. ಈಗ ತುಂಬ ಹತ್ತಿರಕ್ಕೆ ಬಂದ್ಬಿಟ್ಟಿದೆ, ಟೈಮ್ ಜಾಸ್ತಿ ಇಲ್ಲ, ನೀವು ಸಮೀಪದಲ್ಲಿದ್ದೀರಾ. कहते हैं अभी तो अपने देश के झाड़ देखने में आते हैं, आवाज़ करो तो जट वह सुनेंगे. ಹಿಂಗೆ ಹತ್ತಿರ ಬಂದಾಗ ಹೇಳ್ತಾರಲ್ಲ, ಏರೋಪ್ಲೈನ್ನಲ್ಲಿ ನಮ್ಮ ದೇಶ ಹತ್ತಿರ ಬರ್ತಾ ಇದೆ, ಇಲ್ಲಿನ ಮರ ಗಿಡಗಳು ಕಾಣಿಸ್ತಾ ಇದೆ ಅಂತ ಹೇಳ್ತಾರಲ್ಲ, ಶಬ್ದ ಮಾಡಿದ್ರೆ ಸಾಕು ತಕ್ಷಣ ಕೇಳುತ್ತೆ. ಷಡಪಂತ್ ಅರ್ಥಾತ್ ಬಿಲ್ಕುಲ್ ಸಾಮ್ನೆ. ಷಡಪಂತ್ ಅಂದರೆ ಅರ್ಥ ಏನು? ಬಿಲ್ಕುಲ್ ಎದುರುಗಡೆ. ತುಮ್ ಯಾದ್ ಕರ್ತೆ ಹೋ ಅವ್ರ ದೇವತಾ ಆ ಜಾತೆ ಹೇ. ನೀವು ನೆನಪು ಮಾಡ್ತಾ ಇದ್ದಂಗೆ ನಿಮ್ಮ ಎದುರುಗಡೆ ದೇವತೆಗಳು ಬರ್ತಾರೆ. ಹಾಗೆ ಥೋಡಿ ಆತೆ ಮೊದಲು ಇವರೆಲ್ಲ ಬರ್ತಿರ್ಲಿಲ್ಲ. ಸೂಕ್ಷ್ಮತನ್ ಮೇ ಸಸುರ್ ಗರ್ ವಾಲೆ ಆತೆ थे क्या. ಸೂಕ್ಷ್ಮ ಲೋಕದಲ್ಲಿ ಯಾರಾದರೂ ನೆನಪಿಗೆ ಬರ್ತಿದ್ರ? ಅಬ್ ತೋ ಪಿಯರ್ ಗರ್ ಅವ್ರ ಸಸುರ್ ಗರ್ ವಾಲೆ ಆಕರ್ ಜಾಕರ್ ಮಿಲ್ತೆ ಹೇ. ಈಗ ನಾವು ಸತ್ಯುಗದಲ್ಲಿ ಏನಾಗ್ತೀವಿ, ದೇವತೆಗಳ ಜೊತೆಯಲ್ಲಿ ಹೋಗಿ ಮಿಲ್ನ ಮಾಡ್ತೀವಿ. ಫಿರ್ ಬಚ್ಚೆ ಚಲ್ತೆ ಚಲ್ತೆ ಭೂಲ್ ಜಾತೆ. ಈ ವಿಚಾರಗಳನ್ನು ನಡೀತಾ ನಡೀತಾ ಜ್ಞಾನದಲ್ಲಿ ಮರ್ತೋಗ್ಬಿಡ್ತಾರೆ. ಬುದ್ಧಿಯೋಗ ಪಿಚಾಡಿ ಮೇ ಹಟ್ ಜಾತಾ ಹೈ. ಬುದ್ಧಿಯೋಗ ಹಿಂದೆ ತಿರ್ಕೊಂಡ್ಬಿಡತ್ತೆ ಅಂತ ಬಾಬಾ ಕೇತೆ ಹೇ ತುಮ್ ಸಬ್ಕೋ ಅಂತಿಮ್ ಜನ್ಮ ಹೇ. ಶಿವಬಾಬಾ ಹೇಳ್ತಾರೆ, ಇದು ನಿಮ್ಮದು ಎಲ್ಲರದು ಕೂಡ ಕೊನೆಯ ಜನ್ಮ ನಡೀತಾ ಇದೆ. ತುಮಾರೆ ಪೀಚೆ ನಹಿ ಹಟನಾ ಹೇ. ಈಗ ನೀವು ಹಿಂತಿರುಗಿ ನೋಡಬೇಡಿ. ಪಾರ್ ಹೋತಾ ಹೈ, ಇಸ್ ಪಾರ್ ಸೆ ಉಸ್ ತರಫ್ ಜಾನಾ ಹೈ. ಈಗ ನೀವು ಪಾರ್ ಆಗಬೇಕು, ಈ ಕಡೆಯಿಂದ ನೀವು ಆ ಕಡೆಗೆ ಹೋಗಬೇಕು. ಮೌತ್ ಬಿ ನಜ್ದೀಕ್ ಹೋತಾ ಜಾತಾ ಹೈ. ಮೃತ್ಯುಗಳು ಕೂಡ ಎದುರುಗಡೆ ಹತ್ತಿರ ನೋಡ್ತಾ ಇದ್ದೀರಿ. ಬಾಕಿ ಸಿರ್ಫ್ ಕದಮ್, ಕೇವಲ ಹೆಜ್ಜೆಯಲ್ಲಿ ಹೆಜ್ಜೆ ಇಡ್ತಾ ಹೋಗಬೇಕಷ್ಟೇ. ನಾವು ಕಿನಾರೆ ಆತಿ ಹೈ ತೋ ಉಸ್ ತರಫ್ ಕದಮ್ ಉಠಾನಾ ಹೈ. ಈಗ ದೋಣಿ ಅಂತಕ್ಕಂಥದ್ದು ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದೆ ಅಂದರೆ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗಬೇಕಾಗತ್ತೆ. ತುಮ್ ಬಚ್ಚೋಂಕೋ ಕಡಾ ಹೋನಾ ಹೈ ಕಿನಾರೆ ಪರ್. ಈಗ ತಾವು ಮಕ್ಕಳು ನಿಂತ್ಕೋಬೇಕಾಗಿದೆ ಈ ತೀರದಲ್ಲಿ. ತುಮಾರಿ ಬುದ್ಧಿ ಮೇ ಹೇ ಆತ್ಮಯೇ ಜಾತಿ ಹೇ. ನಿಮ್ಮ ಬುದ್ಧಿಯಲ್ಲಿದೆ, ಆತ್ಮಗಳೇ ಹೋಗ್ತವೆ. ಅಪನೆ ಸ್ವೀಟ್ ಹೋಮ್, ಮಧುರವಾದಂಥ ಮನೆಗೆ. ಯಾದ್ ರಾನೆ ಸೆ ಖುಷಿ ತುಮಕೋ ಅಚಲ್ ಅಡೋಲ್ ಬನಾ ದೇಗಿ. ಈ ನೆನಪಿದ್ದಾಗ ನಿಮಗೆ ಸ್ಥಿತಿ ಅಥವಾ ಖುಷಿ ಬಹಳಷ್ಟು ಅಚಲು ಅಡೋಲವಾಗಿರುತ್ತೆ. ಯಹಿ ವಿಚಾರ ಸಾಗರ್ ಮಂಥನ್ ಕರ್ತೆ ರಹನಾ ಹೇ. ಇದೇ ಪಾಯಿಂಟ್ಸನ್ನು ನೀವು ಚೆನ್ನಾಗಿ ವಿಚಾರ ಸಾಗರ ಮಂಥನ ಮಾಡ್ತಾ ಇರಬೇಕು. ಯಹೇ ಬುದ್ಧಿ ಕಿ ಬಾತ್. ಇದಾಗಿದೆ ಬುದ್ಧಿಯ ಒಂದು ಮಾತು. हम आत्मा जा रही है, अब बाकी नज़दीक षडपंथ पर है, बाकी थोड़ा समय है, इसको ही याद की यात्रा कहा जाता है. ಸ್ವಲ್ಪ ಸಮಯ ಅಷ್ಟೇ ಇದೆ, ನಾವೀಗ ಕೊನೆಯಲ್ಲಿದ್ದೇವೆ, ಇದಕ್ಕೆ ನೆನಪಿನ ಯಾತ್ರೆ ಅಂತ ಹೇಳಲಾಗುತ್ತೆ. ಯಹ ಬಿ ಭೂಲ್ ಜಾತೆ ಹೈ. ಇದನ್ನು ಕೆಲವರು ಮರ್ತು ಹೋಗ್ಬಿಡ್ತಾರೆ. ಚಾರ್ಟ್ ಲಿಖನಾ ಬಿ ಭೂಲ್ ಜಾತೆ ಹೈ. ಚಾರ್ಟನ್ನು ಬರೆಯೋದನ್ನು ಮರ್ತು ಬಿಡ್ತಾರೆ. अपने दिल पर हाथ रखकर देखो, बाबा जो कहते हैं कि अपने को ऐसा समझो हम नज़दीक षडपंथ पर खड़े हैं. ಈಗ ನಿಮ್ಮ ಮೇಲೆ ನೀವೇ ಕೈ ಇಟ್ಕೊಂಡು ನೋಡ್ಕೊಳ್ಳಿ. ಬಾಬಾ ಏನು ಹೇಳ್ತಾರೆ, ನಾವು ಈ ರೀತಿ ತಿಳ್ಕೊಳ್ಳಿ, ನಾವು ಹತ್ತಿರದಲ್ಲಿ ಈಗ ತೀರದಲ್ಲಿ ಬಂದಿದ್ದೇವೆ. ಈ ರೀತಿ ಅವಸ್ಥೆ ಅನ್ನೋದು ನಮ್ಮದು ರೂಪಿಸ್ಕೋಬೇಕು. ಬುದ್ಧಿ ಮೇ ಏಕ್ ಬಾಬಾ ಹಿ ಯಾದ್ ರಹೆ. ಬುದ್ಧಿನಲ್ಲಿ ಒಬ್ಬ ತಂದೆ ನೆನಪಷ್ಟೇ ಇರಬೇಕು. ಬಾಬಾ ಕಿ ಯಾದ್ ಭಿನ್ನ ಭಿನ್ನ ಪ್ರಕಾರ ಸೆ ಸಿಕ್ಲಾತೆ ರಹತೆ ಹೇ. ಬಾಬಾ ಅವ್ರ ನೆನಪನ್ನು ಕೂಡ ಭಿನ್ನ ಭಿನ್ನ ಪ್ರಕಾರದ್ದು ಕಲಿಸ್ತಾ ಇರ್ತಾರೆ. ಇಸ್ ಯಾದ್ ಕಿ ಯಾತ್ರಾ ಮೇ ಮಸ್ತ್ ರಹನಾ ಹೇ. ಈ ನೆನಪಿನ ಯಾತ್ರೆಯಲ್ಲಿ ನೀವು ಬ್ಯುಸಿಯಾಗಿರಬೇಕು. ಬಸ್ ಅಬ್ ಹಮ್ಕೋ ಜಾನಾ ಹೇ. ಈಗ ನಾವು ಹೋಗಬೇಕಾಗಿದೆ. ಯಹಾ ಹೈ ಸಬ್ ಜೂಟೆ ಸಂಬಂಧ. ಇಲ್ಲಿರುವಂಥದ್ದೆಲ್ಲ ಸುಳ್ಳಿನ ಸಂಬಂಧಗಳು. ಬಚ್ಚಾ ಸತ್ಯುಗ ಸಂಬಂಧ ಹೇನಾ. ಸತ್ಯುಗದ ಸತ್ಯವಾದಂಥ ಸಂಬಂಧಗಳು ಇವಾಗಿದೆ. ಅಪನೆ ಕೋ ದೇಖೋ ಹಮ್ ಕಹಾ ಖಡೆ ಹೇ. ನೋಡ್ಕೊಳ್ಳಿ ನೀವು ನಾವು ಎಲ್ಲಿ ನಿಂತಿದ್ದೇವೆ. ಸತ್ಯುಗ ಸೆ ಲೇಕರ್ ಬುದ್ಧಿ ಮೇ ಯಹ ಚಕ್ರ ಯಾದ್ ಕರೋ. ಸತ್ಯುಗದಿಂದ ಹಿಡಿದು
ಈ ವಿಚಾರಗಳನ್ನು ನೀವು ಬುದ್ಧಿಯಿಂದ ಈ ಚಕ್ರವನ್ನು ನೆನಪು ಮಾಡ್ಕೊಳ್ಳಿ. ತುಮ್ ಸುದರ್ಶನ ಚಕ್ರಧಾರಿ ಹೋ. ಈಗ ನೀವು ಸುದರ್ಶನ ಚಕ್ರಧಾರಿಗಳು ಆಗಿದ್ದೀರಿ. ಸತ್ಯುಗ ಸೆ ಲೇಕರ್ ಚಕ್ರ ಲಗಾಯೆ ಆಕರ್ ಕಿನಾರೆ ಪರ್ ಖಡೆ ಹೋಯೆ ಹೋ. ಸತ್ಯುಗದಿಂದ ಹಿಡಿದು ಚಕ್ರ ಸುತ್ಕೊಂಡು ಬಂದು ಈಗ ನೀವು ತೀರದಲ್ಲಿ ಬಂದು ನಿಂತಿದ್ದೀರಿ. ಷಡಪಂತ್ ಹುವಾನ ಕೋಯಿ ತೋ ಅಪ್ನಾ ಟೈಮ್ ಬಹುತ್ ವ್ಯರ್ಥ ಗವಾತೆ ರಹತೆ. ಕೆಲವರು ತಮ್ಮ ಸಮಯವನ್ನು ತುಂಬಾ ವೇಸ್ಟ್ ಆಗಿ ಕಳೀತಾ ಇರ್ತಾರೆ. 5-10 ಮಿನಿಟ್ ಬಿ ಮುಷ್ಕಿಲ್ ಯಾದ್ ಮೇಲೆ ರಹತೆ ಹೋಂಗೆ. 5-10 ನಿಮಿಷನೂ ಕೂಡ ಕೆಲವರು ಕಷ್ಟದಿಂದ ನೆನಪಿನಲ್ಲಿ ಇರ್ತಾರೆ. ಸುದರ್ಶನ ಚಕ್ರಧಾರಿ ತೋ ಸಾರಾ ದಿನ ಬನ್ನ चाहिए. ಸುದರ್ಶನ ಚಕ್ರಧಾರಿಗಳು ಇಡೀ ದಿನ ನೀವು ಈ ರೀತಿ ಇರಬೇಕು. ಐಸಾ ತೋ ನಹಿ ಬಾಬಾ ಭಿನ್ನ ಭಿನ್ನ ತರೀಕೋನ್ ಸೆ ಸಮझाते हैं. ಈ ರೀತಿಯೂ ಇಲ್ಲ, ಬಾಬಾ ಅವರು ವೆರೈಟಿ ರೀತಿಯಲ್ಲಿ ತಿಳಿಸ್ತಾರೆ. ಆತ್ಮ ಕಿ ಹಿ ಬಾತ್ ಹೈ. ಆತ್ಮದ್ದೇ ವಿಚಾರ ಆಗಿದೆ. ತುಮಾರಾ ಬುದ್ಧಿ ಮೇ ಚಕ್ರ ಫಿರ್ತಾ ರಹತಾ ಹೈ. ನಿಮ್ಮ ಬುದ್ಧಿನಲ್ಲಿ ಚಕ್ರ ಸುತ್ತಾ ಇರುತ್ತೆ. ಬುದ್ಧಿ ಮೇ ಯಾದ್ ಕ್ಯೂ ನಹಿ ರಹನಾ चाहिए. ಬುದ್ಧಿನಲ್ಲಿ ಈ ವಿಚಾರಗಳು ನಿಮ್ಗೆ ಯಾಕೆ ನೆನಪಿರಬಾರ್ದು? ಅಭಿ ಹಮ್ ಕಿನಾರೆ ಪರ್ ಖಡೆ ಹೇ. ಈಗ ನಾವು ತೀರದಲ್ಲಿ ಬಂದು ನಿಂತಿದ್ದೇವೆ. ಯಹ ಕಿನಾರ ಬುದ್ಧಿ ಮೇ ಕ್ಯೂ ನಹಿ ಯಾದ್ ರಹತಾ ಹೈ. ಈ ತೀರ ಅಂತಕ್ಕಂಥದ್ದು ಬುದ್ಧಿನಲ್ಲಿ ನಿಮ್ಗೆ ಯಾಕೆ ನೆನಪಿರೋದಿಲ್ಲ? ಜಬ್ಕಿ ಜಾನ್ತೆ ಹೋ ಹಮ್ ಪುರುಷೋತ್ತಮ್ ಬನ್ ರಹೆ ಹೇ. ನಿಮಗೆ ಗೊತ್ತಿದೆ ನಾವೀಗ ಪುರುಷೋತ್ತಮರು ಆಗ್ತಾ ಇದ್ದೇವೆ. ತೋ ಜಾಕರ್ ಕಿನಾರ ಪರ್ ಖಡೆ ರಹೋ. ಹೋಗ್ಬಿಟ್ಟು ನೀವು ತೀರದಲ್ಲಿ ನಿಂತಿರಿ. ಜೂಮ್ ಮಾಫಿಕ್ ಚಲ್ತೆ ರಹೋ. ಏನೇನು ಸ್ಪೀಡ್ನಲ್ಲಿ ನಡೀತಾ ಇರ್ತಾಯಿರಿ. ಕ್ಯೂ ನಹಿ ಯಾ ಪ್ರಾಕ್ಟೀಸ್ ಕರ್ತೆ ಹೋ. ಯಾಕೆ ನೀವು ಇದನ್ನು ಅಭ್ಯಾಸ ಮಾಡೋದಿಲ್ಲ? ನಹಿ ತೋ ಕ್ಯೂ ನಹಿ ಚಕ್ರ ಬುದ್ಧಿ ಮೇ ಆತಾ ಹೈ. ಬುದ್ಧಿನಲ್ಲಿ ಯಾಕೆ ಚಕ್ರ ಅನ್ನೋದು ನೆನಪಿಗೆ ಬರೋದಿಲ್ಲ? ಸುದರ್ಶನ ಚಕ್ರ ಸುದರ್ಶನ ಚಕ್ರ ಆಗಿದೆಯಲ್ವಾ. ಬಾಬಾ ಶುರು ಸೆ ಲೇಕರ್ ಸಾರಾ ಚಕ್ರ ಸಮझाते रहते हैं. ಬಿಗಿನಿಂಗ್ನಿಂದ ಹಿಡಿದು ತಂದೆಯವರು ಚಕ್ರದ ಬಗ್ಗೆ ತಿಳಿಸ್ತಾ ಇರ್ತಾರೆ. ತುಮಾರಾ ಬುದ್ಧಿ ಸಾರಾ ಚಕ್ರ ಲಗಾಯಿ ಆಕರ್ ಕಿನಾರ ಪರ್ ಖಡಿ ರಹನಾ चाहिए. ನಿಮ್ಮ ಬುದ್ಧಿ ಅನ್ನೋದು ಟೋಟಲ್ ಚಕ್ರ ಸುತ್ತಕೊಂಡು ಕೊನೆಗೆ ಬಂದು ನಿಂತಿರಬೇಕು. ಅವ್ರ ಕೊಯ್ ಬಾಹರ್ ಕಾ ವಾತಾವರಣ ಜಂಜಟ್ ನಾ ರಹೆ. ಹೊರಗಡೆ ವಿಚಾರಗಳು ಯಾವುದೇ ಜಂಜಾಟಗಳು ನಿಮಗೆ ವಾತಾವರಣಗಳು ಇರಬಾರ್ದು. ದಿನ ಪ್ರತಿದಿನ ತುಮ್ ಬಚ್ಚೋಂಕೋ ಸೈಲೆನ್ಸ್ ಮೇ ಹಿ ಜಾನಾ ಹೈ. ಡೈಲಿ ತಾವು ಸೈಲೆನ್ಸ್ನಲ್ಲೇ ಹೋಗಬೇಕು. ಟೈಮ್ ವೇಸ್ಟ್ ನಹಿ ಗವಾನಾ ಹೈ. ಸಮಯವನ್ನು ವ್ಯರ್ಥವಾಗಿ ಕಳಿಬಾರ್ದು. ಪುರಾನಿ ದುನಿಯಾ ಕೋ ಚೋಡ್ ನಯಾ ಸಂಬಂಧ ಸೆ ಅಪ್ನಾ ಬುದ್ಧಿಯೋಗ ಲಗಾओ. ಹಳೆಯ ಪ್ರಪಂಚವನ್ನು ಮರೆತು ಹೊಸ ಪ್ರಪಂಚ ಹೊಸ ಸಂಬಂಧವನ್ನು ಬುದ್ಧಿಯಿಂದ ನೆನಪು ಮಾಡ್ತಾ ಇರಿ. ಯೋಗ ನಹಿ ಲಗಾಯಂಗೆ ತೋ ಪಾಪ ಕೈಸೆ ಕಟೆಂಗೆ. ಸರಿಯಾಗಿ ನೀವು ಯೋಗನೇ ಮಾಡಲಿಲ್ಲ ಅಂದರೆ ಪಾಪಗಳು ಹೆಂಗೆ ಹೋಗುತ್ತೆ? ತುಮ್ ಜಾನ್ತೆ ಹೋ ಯಾ ದುನಿಯಾ ಹಿ ಖತಮ್ ಹೋನಾ ಹೈ. ಇನ್ಕಾ ಮಾಡೆಲ್ ಕಿತನಾ ಛೋಟಾ ಹೈ. ನೀವು ತಿಳ್ಕೊಂಡಿದ್ದೀರಿ ಈ ಪ್ರಪಂಚ ಈಗ ಸಮಾಪ್ತಿ ಆಗಲಿದೆ. ಇದರದ್ದು ಮಾಡಲು ಎಷ್ಟು ಚಿಕ್ಕದಾಗಿದೆ. 5000 ವರ್ಷ ಕಿ ದುನಿಯಾ ಹೈ. 5000 ವರ್ಷಗಳ ಪ್ರಪಂಚ. ಅಜ್ಮೇರ್ ಮೇ ಸ್ವರ್ಗ ಕಾ ಮಾಡೆಲ್ ಹೈ ಪರಂತು ಕಿಸ್ಕೋ ಸ್ವರ್ಗ ಯಾದ್ ಆಯೇಗಾ ಕ್ಯಾ. ಅಜ್ಮೇರ್ನಲ್ಲಿ ಸ್ವರ್ಗದ ಮಾಡೆಲ್ ಇದೆ, ಆದರೆ ಯಾರಿಗೂ ಕೂಡ ಸ್ವರ್ಗ ನೆನಪಿಗೆ ಬರೋದಿಲ್ಲ. ವ ಕ್ಯಾ ಜಾನೆ ಸ್ವರ್ಗ ಸೆ. ಅವ್ರೇನು ತಿಳ್ಕೊಂಡಿರ್ತಾರೆ ಸ್ವರ್ಗದ ಬಗ್ಗೆ? ಸಮಸ್ತೆ ಸ್ವರ್ಗ ತೋ 40,000 ವರ್ಷಕ್ಕೆ ಬಾದ್ ಆಯೇಗಾ. ಅವ್ರು ತಿಳ್ಕೊಂಡಿದ್ದಾರೆ ಇನ್ನೂ 40,000 ವರ್ಷಗಳ ನಂತರ ಸ್ವರ್ಗ ಬರುತ್ತೆ ಅಂತ. बाबा तुम बच्चों को बैठ समझाते इस दुनिया में काम काज करते बुद्धि में यह याद रखो कि यह दुनिया तो खत्म होने वाली है. ತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ಪ್ರಪಂಚದ ಕೆಲಸ ಕಾರ್ಯಗಳನ್ನು ನೆನಪು ಮಾಡ್ತಾ ಬುದ್ಧಿನಲ್ಲಿ ಇದನ್ನೇ ನೆನಪಿಟ್ಕೊಳ್ಳಿ. ಈ ಪ್ರಪಂಚ ಸಮಾಪ್ತಿ ಆಗಲಿದೆ. ಅಬ್ ಜಾನಾ ಹೈ ಹಮ್ ಪಿಚಾಡಿ ಮೇ ಕಡೆ ಹೈ. ಈಗ ನಾವು ಹೋಗೋರಿದ್ದೇವೆ. ಈಗ ಕೊನೆ ಸಮಯದಲ್ಲಿ ಬಂದು ತಲುಪಿದ್ದೇವೆ. ಕದಮ್ ಕದಮ್ ಜೂಮ್ ಮಿಸಲ್ ಚಲ್ತಾ ಹೈ. ಹೆಜ್ಜೆನೂ ಕೂಡ ಒಂದೊಂದು ಹೆಜ್ಜೆಯಲ್ಲಿ ನೀವು ಏನೇನು ಸ್ಪೀಡ್ನಲ್ಲಿ ನಡೀತಾ ಇರ್ತೀರಾ. ಮಂಜಿಲ್ ಕಿತನಿ ಬಡಿ ಹೈ. ಗುರಿ ಎಷ್ಟು ದೊಡ್ಡದಾಗಿದೆ. ಬಾಬಾ ತೋ ಮಂಜಿಲ್ ಕೋ ಜಾನ್ತೆ ಹೈ. ತಂದೆ ಅಂತೂ ಗುರಿಯನ್ನು ತಿಳ್ಕೊಂಡಿದ್ದಾರೆ. ಬಾಬಾ ಕೆ ಸಾಥ್ ದಾದಾ ಭಿ ಇಕ್ಕಟ್ಟಾ ಹೈ. ತಂದೆ ಜೊತೆಯಲ್ಲಿ ದಾದಾ ಅವರು ಒಟ್ಟಿಗೆ ಇದ್ದಾರೆ. ಸಮझाते हैं ಕ್ಯೂ ಯಹ ನಹಿ ಸಮझा सकते हो. ತಂದೆ ತಿಳಿಸ್ಕೊಡ್ತಾರೆ ಯಾಕೆ ಇದನ್ನು ನೀವು ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಯಹ ಭಿ ಸುನ್ತೆ ಹೋನ. ಇದನ್ನು ನೀವು ಕೇಳ್ತಿರಲ್ವ. ಕ್ಯಾ ಐಸೆ ವಿಚಾರ ಸಾಗರ್ ಮಂಥನ್ ನಹಿ ಕರ್ನಾ ಹೋತಾ. ಈ ರೀತಿ ನೀವು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡೋದಿಲ್ವಾ? बाबा तुमको विचार सागर मंथन करने की टाइम ಪಾಯಿಂಟ್ಸ್ ಸುನಾತೆ रहते हैं. ತಂದೆನೂ ಕೂಡ ವಿಚಾರ ಸಾಗರ ಮಂಥನ ಮಾಡೋದಕ್ಕೆ ಪಾಯಿಂಟ್ಸನ್ನು ತಿಳಿಸ್ತಾ ಇರ್ತಾರೆ. ಐಸಾ ನಹಿ ಬಾಬಾ ಬಹುತ್ ಪಿಚಾಡಿ ಮೇ ಹೈ. ಅರೆ ಯಹ ತೋ ತುಮ್ ಲಟ್ಕಾ ಹುವಾ ಹೈ ಪಿಚಾಡಿ ಮೇ कैसे ಹೋಗಾ. ಈಗ ತಿಳ್ಕೊಬೇಡಿ ನಾವು ತುಂಬ ಹಿಂದೆ ಇದ್ದೇವೆ. ನೀವು ಯಾಕೆ ಅಲ್ಲಿ ನೇತಾಡ್ಕೊಂಡಿರ್ತೀರಾ. ಮತ್ತು ಹೆಂಗೆ ಹಿಂದೆ ಆಗುತ್ತೆ. ಯಹ ತೋ ಗುಹ್ಯ ಬಾತೆ ಧಾರಣ ಕರ್ನಿ ಹೈ.
ಇಲ್ಲಿ ನೀವು ಈ ಜ್ಞಾನ ಮಾರ್ಗದಲ್ಲಿ ಸೀಕ್ರೆಟ್ ವಿಚಾರಗಳನ್ನೆಲ್ಲ ಗುಹ್ಯ ವಿಚಾರಗಳನ್ನೆಲ್ಲ ಮನನ ಮಾಡಬೇಕು, ಧಾರಣೆ ಮಾಡಬೇಕು. ಗಫಲತ್ ಛೋಡ್ ದೇನಿ ಹೇ, ಹುಡುಗಾಟಿಕೆಯನ್ನು ಬಿಟ್ಟು ಬಿಡಬೇಕು. ಬಾಬಾ ಕೆ ಪಾಸ್ ದೋ ವರ್ಷ ಕೆ ಬಾದ್ ಯಾದ್ ಆತೆ ಹೇ. ಕೆಲವರು ತಂದೆ ಹತ್ರ 2 ವರ್ಷದ ನಂತರ ಬರ್ತಾರೆ ಮಧುಬನಕ್ಕೆ. ಕ್ಯಾ ಯಾದ್ ರಹತಾ ಹೋಗಾ ಕಿ ಹಮ್ ನಜ್ದೀಕ್ ಕಿನಾರೆ ಪರ್ ಖಡೆ ಹೇ. ಇದು ನಿಮಗೆ ಗೊತ್ತಾಗೋದಿಲ್ವಾ, ನಾವು ಕೊನೆಗೆ ಬಂದು ತಲುಪಿದಿ, ಅಭಿ ಜಾನಾ ಹೇ. ಐಸಿ ಅವಸ್ಥಾ ಹೋ ಜಾಯೆ ತೋ ಬಾಕಿ ಕ್ಯಾ ಚಾಹಿಯೆ. ಈ ರೀತಿ ಸ್ಥಿತಿ ಬಂದುಬಿಟ್ರೆ ಇನ್ನೇನು ಬೇಕು ಅಂತ ಬಾಬಾ ಕೇಳ್ತಾ ಇದ್ದಾರೆ. ಬಾಬಾ ನೆ ಯಹ ಭಿ ಸಮझाया डबल सरताज यह सिर्फ नाम है, बाकी टाइम का ताज कोई वहाँ रहता नहीं है. ಡಬಲ್ ಕಿರೀಟಧಾರಿಗಳ ಹೆಸರು ಕೇವಲ ನಿಮ್ಮದೇ ಆಗಿದೆ, ಬಾಕಿ ಟೈಮ್ ಅಂತಕ್ಕಂಥದ್ದು, ಕಿರೀಟ ಅಂತಕ್ಕಂಥದ್ದು ಬೇರೆ ಯಾವುದೂ ಇಲ್ಲ. ಯಹ ತೋ ಪವಿತ್ರತಾ ಕಿ ನಿಶಾನಿ ಹೇ, ಇದು ಪವಿತ್ರತೆಯ ಒಂದು ಗುರುತಾಗಿದೆ. जो भी धर्म स्थापक है उनका चित्रों में टाइम जरूर दिखाते हैं, क्योंकि यह ಸೈಲೆನ್ಸ್ ಸತೋ ಪ್ರಧಾನ್ ಹೇ. ಏನೆಲ್ಲ ಚಿತ್ರಗಳಿದ್ದಾವೆ ಅವಶ್ಯಕವಾಗಿ ತೋರಿಸ್ಬೇಕು, ಏಕೆಂದರೆ ನಿರ್ವಿಕಾರಿ ಸತೋ ಪ್ರಧಾನ ಇದ್ದಿದ್ದು. ಫಿರ್ ರಜೋತಮೋ ಮೇ ಆತೆ ಹೇ, ಈ ನಾಟಕ ರಜೋತಮೋ ಸ್ಟೇಜಸ್ನಲ್ಲಿ ಬರುತ್ತೆ. ತುಮ್ ಬಚ್ಚೋಂಕೋ ನಾಲೆಡ್ಜ್ ಮಿಲ್ತಿ ಹೇ, ಉಸ್ಮೇ ಮಸ್ತ್ ರಹನಾ ಚಾಹಿಯೆ. ನೀವು ಮಕ್ಕಳಿಗೆ ಇದೇ ಒಂದು ಜ್ಞಾನದಲ್ಲಿ ಮಸ್ತರಾಗಿರಬೇಕು. ಬಲ್ ತುಮ್ ಹೋ ಇಸ್ ಪುರಾನಿ ದುನಿಯಾ ಮೇ, ಪರಂತು ಬುದ್ಧಿಯೋಗ ಯೋಗ ಲಗಾ ರಹೆ ನಯಿ ದುನಿಯಾ ಮೇ. ಭಲೆ ನೀವು ಈ ಹಳೆ ಪ್ರಪಂಚದಲ್ಲಿ ಇರ್ಬೋದು, ಆದರೆ ನಿಮ್ಮ ಬುದ್ಧಿಯೋಗ ಹೊಸ ಪ್ರಪಂಚದ ಜೊತೆಯಲ್ಲಿ ಇರಬೇಕು. ಇಸ್ಸೆ ಭಿ ತೋಡು ನಿಭಾನ ಹೇ, ಈ ಹಳೆ ಪ್ರಪಂಚದಲ್ಲಿ ಸ್ವಲ್ಪ ದಿವಸ ಅಷ್ಟೇ ನಿಮಿತ್ತ ಮಾತ್ರವಾಗಿ ಎಲ್ಲರ ಜೊತೆಯಲ್ಲಿ ಹೊಂದ್ಕೊಂಡಿರಬೇಕು. ಇಸ್ ಕುಲ್ಕೆ ಹೋಂಗೆ ವ ನಿಕಲ್ ಆಯಿಂಗೆ, ಯಾರು ಈ ಕುಲಸ್ಥರಿರ್ತಾರೆ ಅವರೇ ಬರ್ತಾರೆ. ಸ್ಯಾಂಪಿಂಗ್ ಲಗ್ನ ಹೇ ಆದಿ ಸನಾತನ್ ದೇವಿ ದೇವತಾ ಧರ್ಮ ವಾಲೆ ಜೋ ಹೋಂಗೆ ವ ಜರೂರ್ ಆಗೆ ಪೀಛೆ ಆಯಿಂಗೆ. ಆದಿ ಸನಾತನ ದೇವಿ ದೇವತಾ ಧರ್ಮದವ್ರು ಯಾರೆಲ್ಲ ಇರ್ತಾರೆ ಅವರು ಹಿಂದೆ ಮುಂದೆ ಬರ್ತಾ ಇರ್ತಾರೆ. ಪಿಚಾಡಿ ಮೇ ಆನೆ ವಾಲಾ ಭಿ ಆಗೆ ವಾಲಾ ಸೆ ತೀಕಾ ಜಾಯೇಗಾ. ಕೊನೆಗೆ ಬರ್ತಕ್ಕಂಥವ್ರು ಕೂಡ ಮುಂದೆ ಹೋಗ್ತಕ್ಕಂಥವ್ರಿಗೆ ಗಿಂತಲೂ ಕೂಡ ಹಿಂದೆ ಹೋಗ್ತಕ್ಕಂಥವ್ರಿಗಿಂತ ಮುಂದೆ ಹೊರಟೋಗ್ತಾರೆ. ಪಿಚಾಡಿ ತಕ್ ಹೋತಾ ರಹೇಗಾ, ಕೊನೆಯವ್ರಿಗೂ ಇದು ನಡೀತಾ ಇರುತ್ತೆ. ಪುರಾಣ ಅನ್ಸೆ ತೀಕಾ ಕದಂ ಬಡಾಯಿಂಗೆ, ಹಳಬರಿಗಿಂತಲೂ ಇವರು ಚೆನ್ನಾಗಿ ಪುರುಷಾರ್ಥದಲ್ಲಿ ಮುಂದೆ ಹೋಗ್ತಾರೆ. ಸಾರ ಇಂತಹಾನ್ ಯಾದ್ ಕಿ ಯಾತ್ರಾ ಕಾ ಹೈ, ಎಲ್ಲ ಇರೋದು ನೆನಪಿನ ಯಾತ್ರೆ ಅದು. ಬಲ್ ದೇರಿ ಸೆ ಆಯೇ ಹೇ, ಯಾದ್ ಕಿ ಯಾತ್ರಾ ಮೇ ಲಗ್ ಜಾಯೆ ಔರ್ ಸಬ್ ದಂಧಾ ದೋರಿ ಚೋಡಿ ಇಸ್ ಯಾತ್ರಾ ಮೇ ಬೈಠ್ ಜಾಯೆ. ಬಾಬಾ ಹೇಳ್ತಿದ್ದಾರೆ, ಭಲೆ ಲೇಟಾಗಿ ಬಂದಿರ್ಬೋದು, ನೆನಪಿನ ಯಾತ್ರೆಯಲ್ಲಿ ನೀವು ತಲ್ಲೀನರಾಗಿರಿ. ಬಿಸ್ನೆಸ್ಸು ಅದು ಇದರಲ್ಲಿ ಇದ್ದರೂ ಕೂಡ ನೆನಪಿನ ಯಾತ್ರೆಯಲ್ಲಿರಿ. ಭೋಜನ್ ತೋ ಖಾನಾ ಹಿ ಹೈ, ಅಚ್ಚಿ ರೀತಿ ಯಾದ್ ಮೇ ರಹೋ ತೋ ಇಸ್ ಖುಷಿ ಜೈಸೆ ಕಿ ಖುರಾಕ್ ನಹಿ ಹೈ. ನೀವು ಊಟನೂ ಕೂಡ ನೆನಪಿನಲ್ಲಿದ್ದು ತಿನ್ನಬೇಕು. ಚೆನ್ನಾಗಿ ನೆನಪಿನಲ್ಲಿದ್ದರೆ ಈ ಖುಷಿನೇ ನಿಮಗೆ ಒಂದು ರೀತಿಯಲ್ಲಿ ಕೂರಾಕಾಗುತ್ತೆ. ಯಹಿ ತಾತ್ ಲಗಿ ರಹೇಗಿ, ಇದೇ ಯೋಚನೆ ನಿಮಗೆ ಇರಬೇಕು. ಅಭಿ ಹಮ್ ಜಾತೆ ಹೇ 21 ಜನ್ಮೋಂ ಕಾ ರಾಜ್ಯ ಭಾಗ್ಯ ಮಿಲ್ತಾ ಹೇ. ಈಗ ನಾವು ಹೋಗ್ತೇವೆ, 21 ಜನ್ಮಗಳಿಗೆ ನಮಗೆ ರಾಜ್ಯ ಭಾಗ್ಯ ಸಿಗುತ್ತೆ. ಲಾಟ್ರಿ ಮಿಲ್ನೆ ವಾಲೋಂಕು ಖುಷಿ ಕಾ ಪಾರ ಚಢಾ ಜಾತಾ ಹೇ. ಲಾಟ್ರಿ ಸಿಗ್ತಕ್ಕಂಥವ್ರಿಗೆ ಖುಷಿ ಹೆಚ್ಚುತ್ತಾ ಹೋಗುತ್ತೆ, ನಮಗೆ ಇಷ್ಟೊಂದು ದುಡ್ಡು ಬಂತಲ್ಲ ಅಂತ. ತುಮಕೋ ಬಹುತ್ ಮೆಹನತ್ ಕರ್ನಿ ಹೈ, ಇಸ್ಕೋ ಹಿ ಅಂತಿಮ ಅಮೂಲ್ಯ ಜೀವನ ಕಹಾ ಜಾತಾ ಹೈ. ನೀವು ಕೂಡ ತುಂಬ ಕಷ್ಟಪಡಬೇಕು, ಇದಕ್ಕೆ ಅಮೂಲ್ಯ ಜೀವನ ಅಂತ ಹೇಳಲಾಗುತ್ತೆ. ಯಾದ್ ಕಿ ಯಾತ್ರಾ ಮೇ ಬಹುತ್ ಮಜಾ ಹೈ, ನೆನಪಿನ ಯಾತ್ರೆಯಲ್ಲಿ ನೀವು ಬಹಳಷ್ಟು ಖುಷಿಯಾಗಿರ್ಬೋದು. ಹನುಮಾನ್ ಭಿ ಪುರುಷಾರ್ಥ ಕರ್ತೆ ಕರ್ತೆ ಸ್ಥೈರ್ಯಂ ಬನಾ ಹೈನಾ. ಹನುಮಂತನು ಕೂಡ ಪುರುಷಾರ್ಥ ಮಾಡ್ತಾ ಮಾಡ್ತಾ ಸ್ಥಿರ ಆಗಿದ್ರಲ್ಲ. ಬಂಬೋರ್ಕೋ ಆಗ್ ಲಗಿ ರಾವಣ ಕಾ ರಾಜ್ಯ ಜಲ್ ಗಯಾ. ಬಿದಿರಿನ ಕಾಡಿಗೆ ಬೆಂಕಿ ಬಿತ್ತು, ರಾವಣ ರಾಜ್ಯ ಅನ್ನೋದು ಸುಟ್ಟು ಹೋಯಿತು. ಯಹ ಏ ಕಹಾನಿ ಬನಾದಿ ಹೇ, ಇದು ಒಂದು ಸ್ಟೋರಿಯನ್ನು ಮಾಡಲಾಗಿದೆ. ಬಾಬಾ ಯಥಾರ್ಥ ಬೈಟ್ ಸಮझाते ಹೇ, ತಂದೆ ಕೂತ್ಕೊಂಡು ಯಥಾರ್ಥವಾದಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ರಾವಣ ರಾಜ್ ಕಲಾಸ್ ಹೋ ಜಾಯೇಗಾ, ಸ್ಥೈರ್ಯಂ ಬುದ್ಧಿ ಇಸ್ಕೋ ಕಹಾ ಜಾತಾ ಹೈ. ರಾವಣ ರಾಜ್ಯ ಸಮಾಪ್ತಿಯಾಗೋಗ್ಬಿಡುತ್ತೆ, ಇದಕ್ಕೆ ಸ್ಥಿರ ಬುದ್ಧಿ ಅಂತ ಹೇಳಲಾಗುತ್ತೆ. ಬಸ್ ಅಬ್ ಷಡ್ಪಂಥ ಹೈ, ಹಮ್ ಜಾ ರಹೇ. ಈಗ ನಾವು ಕೊನೆಯಲ್ಲಿದ್ದೇವೆ, ಈಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ಇಸ್ ಯಾದ್ ಮೇ ರಾನೆ ಕಾ ಪುರುಷಾರ್ಥ ಕರೋ ತಬ್ ಖುಷಿ ಕಾ ಪಾರ ಚಢೇಗಾ. ಈ ನೆನಪಿನ ಯಾತ್ರೆಯಲ್ಲಿರ್ತಕ್ಕಂಥ ಪುರುಷಾರ್ಥವನ್ನು ಮಾಡಿ ಆಗ ಖುಷಿ ಅನ್ನೋದು ಏರುತ್ತೆ. ಆಯು ಭಿ ಯೋಗ ಬಲ್ಸೆ ಬಡ್ತಿ ಹೈ, ಆಯಸ್ಸು ಕೂಡ ಯೋಗ ಮಾಡ್ತಾ ಮಾಡ್ತಾ ಹೆಚ್ಚುತ್ತೆ. ಅಭಿ ತುಮ್ ದೈವಿ ಗುಣ ಧಾರಣ ಕರ್ತೆ ಹೋ, ಫಿರ್ ಆಧಾ ಕಲ್ಪ ಚಲ್ತಿ ಹೈ. ಈಗ ನೀವು ದೈವಿ ಗುಣಗಳನ್ನು ಧಾರಣೆನೂ ಮಾಡ್ತೀರಾ, ಮತ್ತು ಅದು ಅರ್ಧ ಕಲ್ಪ ನಡೆಯುತ್ತೆ. इस एक जन्म में तुम इतना पुरुषार्थ करते हो जो तुम जाकर या लक्ष्मी नारायण बनते हो. ನೀವು ಈ ಒಂದು ಜನ್ಮದಲ್ಲಿ ಇಷ್ಟೊಂದು ಪುರುಷಾರ್ಥ ಮಾಡ್ತೀರಾ, ಹೋಗ್ಬಿಟ್ಟು ಲಕ್ಷ್ಮೀನಾರಾಯಣರ ಆ ಸಮಾನ ಆಗ್ತೀರಾ. ತೋ ಕಿತನಾ ಪುರುಷಾರ್ಥ ಕರ್ನಾ चाहिए.
ಇದರಲ್ಲಿ ನೀವು ಎಷ್ಟೊಂದು ಚೆನ್ನಾಗಿ ಪುರುಷಾರ್ಥ ಮಾಡಬೇಕು. ಇಸ್ಮೆ ಗಫ್ಲತ್ ವ ಟೈಮ್ ವೇಸ್ಟ್ ನಹಿ ಕರ್ನಾ चाहिए. ಇದರಲ್ಲಿ ನೀವು ಹುಡುಗಾಟಿಕೆನೂ ಮಾಡಬಾರ್ದು, ಟೈಮನ್ನು ವ್ಯರ್ಥವಾಗಿ ಕಳಿಬಾರ್ದು. ಜೋ ಕರೇಗಾ ಸೋ ಪಾಯೇಗಾ ಬಾಬಾ ಶಿಕ್ಷಾ ದೇತೆ ರಹತೆ ಹೇ. ಯಾರು ಮಾಡ್ತಾರೆ ಅವರು ಪಡಿತಾರೆ. ಅದರಲ್ಲಿ ತಂದೆ ಶಿಕ್ಷಣ ಕೊಡ್ತಾ ಇರ್ತಾರೆ. ತುಮ್ ಸಮಜ್ತೆ ಹೋ ಕಲ್ಪ ಕಲ್ಪ ಇಸ್ ವಿಶ್ವಕ್ಕೆ ಮಾಲೀಕ್ ಬಂತೆ ಹೇ. ನೀವು ತಿಳ್ಕೊಂಡಿದ್ದೀರಿ ಕಲ್ಪ ಕಲ್ಪ ನಾವು ವಿಶ್ವದ ಮಾಲೀಕರು ಆಗ್ತೇವೆ. ಇತನೇ ಥೋಡೆ ಟೈಮ್ ಮೇ ಕಮಾಲ್ ಕರ್ ದೇತೆ ಹೇ. ಇಷ್ಟು ಸ್ವಲ್ಪ ಸಮಯದಲ್ಲಿ ಕಮಾಲ್ ಮಾಡಿಬಿಡ್ತೀರಾ. ಸಾರಿ ದುನಿಯಾಕೋ ಚೇಂಜ್ ಕರ್ ದೇತೆ ಹೇ. ಇಡೀ ಪ್ರಪಂಚವನ್ನೇ ಪರಿವರ್ತನೆ ಮಾಡಿಬಿಡ್ತೀರಾ. ಬಾಬಾ ಕೆ ಲಿಯೇ ಕೋಯಿ ಬಡಿ ಬಾತ್ ನಹಿ, ಕಲ್ಪ ಕಲ್ಪ ಕರ್ತೆ ಹೇ. ತಂದೆಗೋಸ್ಕರ ಯಾವುದೇ ದೊಡ್ಡ ಮಾತಿಲ್ಲ, ಕಲ್ಪ ಕಲ್ಪ ಮಾಡ್ತಾರೆ. ಬಾಬಾ ಸಮझाते ಚಲತೆ ಫಿರ್ತೆ ಖಾತೆ ಪೀತೆ ಅಪನಾ ಬುದ್ಧಿಯೋಗ ಬಾಬಾ ಸೆ ಲಗಾओ. ಬಾಬಾ ಹೇಳ್ತಾರೆ, ನಡೀತಾ ಓಡಾಡ್ತಾ ತಿರುಗಾಡ್ತಾ ಓಡಾಡ್ತಾ ಕುಡಿತಾ ತಿಂತಾ ತಂದೆಯನ್ನು ನೆನಪು ಮಾಡಿ ಬುದ್ಧಿಯೋಗ ತಂದೆ ಜೊತೆಯಲ್ಲಿ ಇರಬೇಕು. ಈ ಗುಪ್ತ ಬಾತ್ ಬಾಪ್ ಹಿ ಬಚ್ಚೋಂಕು ಬೈಟ್ ಸಮझाते. ಈ ಸೀಕ್ರೆಟ್ ಆಗಿರ್ತಕ್ಕಂಥ ವಿಚಾರಗಳನ್ನು ತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಅಪ್ನಿ ಅವಸ್ಥಾಕೋ ಅಚ್ಚಿ ರೀತಿ ಜಮಾತೆ ರಹೋ. ನಿಮ್ಮ ಸ್ಥಿತಿಯನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ತಾ ಹೋಗಿ. ನಹಿ ತು ಊಂಚ್ ಪದ್ ನಹಿ ಪಾಯಂಗೆ. ಇಲ್ಲಾಂದರೆ ಒಳ್ಳೆ ಪದವಿ ನಿಮಗೆ ಸಿಕ್ಕೋದೇ ಇಲ್ಲ. तुम बच्चे नंबरवार पुरुषार्थ अनुसार मेहनत करते हो, समझते हो अभी तो हम किनारे पर खड़े हैं. ಈಗ ತಾವು ಮಕ್ಕಳು ನಂಬರ್ವಾರ್ ಪುರುಷಾರ್ಥಾನುಸಾರವಾಗಿ ಕಷ್ಟಪಡ್ತೀರಾ, ತಿಳ್ಕೊಂಡಿದ್ದೀರಿ. ಈಗ ನಾವು ತೀರದಲ್ಲಿ ಬಂದು ನಿಂತಿದ್ದೇವೆ. ಫಿರ್ ಪಿಚಾಡಿ ಮೇ ಹಮ್ ಕ್ಯೂ ರಕ್ಕೆ. ಮತ್ತೆ ಹಿಂದೆ ಯಾಕೆ ನಿಂತ್ಕೋಬೇಕು. ಹಾಗೆ ಕದಂ ಬಡ್ತೆ ರಹತೆ ಹೇ. ಮುಂದೆ ಹೆಜ್ಜೆ ಇಡ್ತಾ ಇರಬೇಕು. ಇಸ್ಮೆ ಅಂತರ್ಮುಖತಾ ಬಹುತ್ ಚಾಹಿಯೆ. ಇದರಲ್ಲಿ ಅಂತರ್ಮುಖತೆ ಅನ್ನೋದು ತುಂಬಾ ಬೇಕಾಗಿದೆ. तो इसलिए कछुआ का मिसाल है, यह भी मिसाल आदि सब तुम्हारे लिए है. ಅದರಿಂದನೇ ಈ ಒಂದು ಆಮೆದು ಎಲ್ಲ ಉದಾಹರಣೆ ತೋರಿಸಲಾಗಿದೆ. ಇದೆಲ್ಲ ಉದಾಹರಣೆಗಳು ನಿಮಗೋಸ್ಕರ ಇದೆ. ಸನ್ಯಾಸಿತ್ವ ಹೈಹಿ ಆಟಯೋಗಿ ವ ರಾಜಯೋಗ ಸಿಕ್ಕಲಾ ನ ಸಕೆ. ಸಾಧು ಸಂತರು ಅಟಯೋಗಿಗಳಾಗಿದ್ದಾರೆ, ಅವರು ನಿಮಗೆ ರಾಜಯೋಗವನ್ನು ಕಲಿಸೋದಕ್ಕೆ ಸಾಧ್ಯ ಇಲ್ಲ. वे लोग सुनते हैं समझते हैं, या लोग हमारे इंसल्ट करते इसलिए या युक्ति से चल लिखना है. ಅವ್ರು ತಿಳ್ಕೊತಾರೆ ಇವ್ರು ನಮಗೆ ಇನ್ಸಲ್ಟ್ ಮಾಡ್ತಾರೆ, ಅದರಿಂದ ಯುಕ್ತಿಯಿಂದ ನೀವು ಬರೀರಿ. ಬಾಬಾ ಬಿಗರ್ ರಾಜ್ಯೋಗ ಕೊಯ್ ಸಿಕ್ಲಾ ನ ಸಕೆ. ಶಿವ ತಂದೆ ಬಿಟ್ಟು ರಾಜಯೋಗವನ್ನು ಕಲಿಸೋರು ಯಾರೂ ಇಲ್ಲ. ಎನ್ ಡೈರೆಕ್ಟ್ ಬೋಲಾ ಜಾತಾ ಹೇ ತೋ ಕ್ಯಾಲ್ ನಾ ಹೋ. ಪರೋಕ್ಷವಾಗಿ ಹೇಳಬೇಕಾಗುತ್ತೆ, ಅವ್ರಿಗೆ ಚಿಂತೆ ಬರ್ದಿರ. ಯುಕ್ತಿ ಸೆ ಚಲ್ನಾ ಹೋತಾ ಹೇ, ಜೋ ಸರ್ಪ್ ಮೇ ಬಿ ಮಾರೆ ಲಾಟಿ ಬಿ ನಾ ಟೂಟೆ. ಯುಕ್ತಿಯಿಂದ ನೀವು ತಿಳಿಸ್ಬೇಕು, ಅವ್ರಿಗೆ ಅಹಂಕಾರನೂ ಹೋಗಬೇಕು, ನಮ್ಮ ಒಂದು ಜ್ಞಾನನ ಅವ್ರಿಗೆ ಬುದ್ಧಿಗೆ ಹೋಗಬೇಕು. ಕುಟುಂಬ ಪರಿವಾರ ಆದಿ ಸಬ್ಸೆ ಪ್ರೀತ್ ರಖೋ, ಪರಂತು ಬುದ್ಧಿ ಕಾ ಯೋಗ ಬಾಬಾ ಸೆ ಲಗಾನ. ಕುಟುಂಬ ಪರಿವಾರ ಜೊತೆಯಲ್ಲಿ ಕೂಡ ಪ್ರೀತಿಯಿಂದ ಇರಿ, ಆದರೆ ಬುದ್ಧಿಯೋಗ ತಂದೆ ಜೊತೆಯಲ್ಲಿ ಜೋಡಿಸಿ. ತುಮ್ ಜಾನ್ತೆ ಹೋ ಹಮ್ ಅಭಿ ಏಕ್ ಕಿ ಮತ್ ಪರ್ ಹೇ. ನೀವು ತಿಳ್ಕೊಂಡಿದ್ದೀರಿ ನಾವೀಗ ಒಬ್ಬ ತಂದೆಯ ಮತದ ಮೇಲೆ ನಡೀತಾ ಇದ್ದೀವಿ. ಯಾ ದೇವತಾ ಬನ್ನೆ ಕಿ ಮತ್ ಹೇ, ಇನ್ಕೋ ಹಿ ಅದ್ವೈತ್ ಮತ್ ಕಹಾ ಜಾತಾ ಹೇ. ಇದು ದೇವತೆಗಳಾಗ್ತಕ್ಕಂಥ ಒಂದು ಮತ ಆಗಿದೆ, ಇದಕ್ಕೆ ಅದ್ವೈತ ಮತ ಅಂತ ಹೇಳಲಾಗುತ್ತೆ. तो बच्चों को देखना है कितना बारे तुम बने हैं अनेक बार. ಈಗ ಮಕ್ಕಳು ಕೂಡ ನೋಡ್ಕೋಬೇಕಾಗಿದೆ, ಎಷ್ಟು ಬಾರಿ ನಾವು ಆಗಿದ್ದೇವೆ. ಅನೇಕ ಬಾರಿ. ಅಭಿ ತುಮ್ ಸಂಗಮ ಯುಗ ಪರ್ ಖಡೆ ಹೋ. ಈಗ ನೀವು ಸಂಗಮ ಯುಗದಲ್ಲಿ ನಿಂತಿದ್ದೀರಿ. ನಿಮಗೆ ಅಂತಿಮ ಜನ್ಮ ಹೇ, ಅಬ್ ಜಾನಾ ಹೇ ಪಿಚಾಡಿ ಮೇ ಕ್ಯೂ ಯಾದ್ ರಖನಾ ಹೇ. ಈಗ ನಾವು ಅಂತಿಮ ಜನ್ಮದಲ್ಲಿದ್ದೇವೆ, ವಾಪಸ್ ಹೋಗಬೇಕಾಗಿದೆ, ಮತ್ತು ಹಿಂದೆ ಯಾಕೆ ನೋಡಬೇಕು. ದೇಖ್ತೆ ಹುಯೇ ಬಿ ಫಿರ್ ಅಪ್ನಿ ಅಡೋಲ್ತಾ ಮೇ ತುಮ್ ಖಡೆ ರಹೋ. ನೋಡ್ತಾ ಇದ್ದರೂ ಕೂಡ ನೀವು ನಿಮ್ಮ ಅಡೋಲ ಸ್ಥಿತಿಯಲ್ಲಿ ನಿಂತಿರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಂತಿಮ ಸ್ಥಿತಿನಲ್ಲಿ ನೀವು ಸ್ಥಿತಿಯನ್ನು ಚೆನ್ನಾಗಿ ರೂಪಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ತುಮ್ ಮಹಾವೀರ್ ಹೋ ಜೋ ಮಾಯಾ ಪರ್ ಜೀತ್ ಪಾತೆ ಹೋ, ಅಭಿ ತುಮ್ ಸಮಜ್ತೆ ಹೋ ಹಾರ್ ಅವ್ರ ಜೀತ್ ಕಾ ಯಾ ಚಕ್ರ ಫಿರ್ತಾ ರಹತಾ ಹೈ. ಈಗ ನೀವು ತಿಳ್ಕೊಂಡಿದ್ದೀರಿ ನಾವು ಸೋಲು ಗೆಲುವಿನ ಚಕ್ರದಲ್ಲಿ ಸುತ್ತಾ ಇದ್ದೀವಿ. ಕಿತನಾ ವಂಡರ್ಫುಲ್ ಜ್ಞಾನ ಹೇ ಬಾಬಾ ಕಾ. ಎಷ್ಟೊಂದು ಅದ್ಭುತವಾದಂಥ ಜ್ಞಾನ ತಂದೆದಾಗಿದೆ. ಯಾ ಪತಾ ತಾ ಕ್ಯಾ ಹಮ್ ಅಪ್ನೆ ಕೋ ಬಿಂದಿ ಸಮಜ್ನಾ ಹೇ. ಇದು ಮೊದಲು ಗೊತ್ತಿರಲಿಲ್ಲ, ನಮ್ಮನ್ನು ನಾವು ಬಿಂದು ಅಂತ ತಿಳ್ಕೊಳ್ಳೋ ಅಂಥ ವಿಚಾರ ಈಗ ನಿಮಗೆ ಗೊತ್ತಾಯಿತು. ಇತನಿ ಚೋಟಿ ಸಿ ಬಿಂದಿ ಮೇ ಸಾರಾ ಪಾರ್ಟ್ ನೂಂದಾ ಹುವಾ ಹೈ ಜೋ ಚಕ್ಕರ್ ಫಿರ್ತಾ ರಹತಾ ಹೈ. ಇಷ್ಟೇಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಬಿಂದುವಿನಲ್ಲಿ ಎಲ್ಲ ಅಡಕವಾಗಿದೆ, ಚಕ್ರ ಸುತ್ತಾ ಇರುತ್ತೆ. ಬಹುತ್ ವಂಡರ್ಫುಲ್ ಹೈ. ವಂಡರ್ ಕಹಾ ಚೋಡ್ನಾ ಹಿ ಪಡ್ತಾ ಹೈ. ವಂಡರ್ ಅಂತ ತಿಳ್ಕೊಂಡು ಬಿಡಬೇಕಾಗತ್ತೆ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते.
पीछे मुड़कर नहीं देखना है, ಹಿಂತಿರುಗಿ ನೋಡಬೇಡಿ. ಕಿಸಿ ಬಿ ಬಾತ್ ಮೇ ಟಹರ್ ನಹಿ ಜಾನಾ ಹೈ, ಯಾವ ಮಾತಲ್ಲಿ ಕೂಡ ನಿಂತ್ಕೋಬೇಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. एक बाप की तरफ ही देखते हुए अपनी ಸ್ಥಿತಿ ಕೋ ಅಚಲ್ ಅಡೋಲ್ ಬನಾನಾ ಹೈ. ಒಬ್ಬ ತಂದೆಯ ಕಡೆಗೆ ನೋಡ್ತಾ ಇರಬೇಕು, ಸ್ಥಿತಿಯನ್ನು ಅಚಲ ಅಡೋಲ ಏಕರಸ ಮಾಡ್ಕೋಬೇಕು. ಬುದ್ಧಿ ಮೇ ಯಾದ್ ರಖನಾ ಹೈ ಅಭಿ ಹಮ್ ಕಿನಾರೆ ಪರ್ ಖಡೆ ಹೈ. ಬುದ್ಧಿನಲ್ಲಿ ನೆನ್ಪಿಟ್ಕೊಳ್ಳಿ, ನಾವೀಗ ಕಲಿಯುಗದ ಕೊನೆ ಸಮಯಕ್ಕೆ ಬಂದು ತಲುಪಿದ್ದೇವೆ. ಘರ್ ಜಾನಾ ಹೈ, ಈಗ ನಾವು ಮನೆಗೆ ಹೋಗಬೇಕಾಗಿದೆ, ಮನೆಗೆ ವಾಪಸ್ಸು ಹೋಗಬೇಕಾಗಿದೆ. ಅಪ್ನಿ ಅವಸ್ಥಾ ಜಮಾನೆ ಕಾ ಗುಪ್ತ ಮೆಹನತ್ ಕರ್ನಿ ಹೈ. ತಮ್ಮ ಸ್ಥಿತಿಯನ್ನು ಚೆನ್ನಾಗಿ ರೂಪಿಸ್ಕೊಳ್ಳೋ ಅಂಥ ಗುಪ್ತವಾದಂಥ ಪರಿಶ್ರಮವನ್ನು ಪಡಬೇಕಾಗಿದೆ. वरदान विहंग मार्ग की सेवा द्वारा विश्व परिवर्तन के कार्य को संपन्न करने वाले सच्चे सेवादारी भव. ಬಹಳಷ್ಟು ತೀವ್ರಗತಿಯ ಸೇವೆ, ವಿಹಂಗ ಮಾರ್ಗದ ಸೇವೆಯಿಂದ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಸಂಪನ್ನ ಮಾಡುವಂತಹವರು ಸತ್ಯ ಸೇವಾದಾರಿಗಳು ಆಗಿರಿ. विहंग मार्ग की सेवा करने के लिए संगठित रूप में रूप और बसंत इन दो बातों का बैलेंस रखना चाहिए. ಸಂಘಟಿತ ರೂಪದಲ್ಲಿ ವಿಹಂಗಮ ಮಾರ್ಗದ ಸೇವೆಗಳನ್ನು ಮಾಡಬೇಕಾದ್ರೆ ರೂಪ ಮತ್ತು ಬಸಂತ ಈ ಎರಡೂ ಪಾಯಿಂಟ್ಸನ್ನು ಬುದ್ಧಿನಲ್ಲಿ ಬ್ಯಾಲೆನ್ಸ್ ಇಟ್ಕೊಳ್ಳಿ. ಜೈಸೆ ಬಸಂತ ರೂಪ में एक समय ಅನೇಕ ಆತ್ಮಾओं को ಸಂದೇಶ देने का कार्य करते हो. ಹೇಗೆ ಬಸಂತ ರೂಪದಲ್ಲಿದ್ದು ಒಂದೇ ಸಮಯದಲ್ಲಿ ಅನೇಕ ಆತ್ಮಗಳಿಗೆ ಸಂದೇಶ ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತೀರಿ, ಐಸೆ ರೂಪ್ ಅರ್ಥಾತ್ ಯಾದ್ ಕಾ ಬಲ್ ದ್ವಾರ ಶ್ರೇಷ್ಠ ಸಂಕಲ್ಪ ಕೆ ಬಲ್ ದ್ವಾರ ವಿಹಂಗ ಮಾರ್ಗ ಕಿ ಸರ್ವಿಸ್ ಕರೋ. ಇದೇ ರೀತಿಯಲ್ಲಿ ತಾವು ಇದೇ ಸ್ವರೂಪದಲ್ಲಿದ್ದು ನೆನಪಿನ ಶಕ್ತಿಯಿಂದ, ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯಿಂದ ವಿಹಂಗ ಮಾರ್ಗದ ಸೇವೆಯನ್ನು ಮಾಡಿ. ಇಸ್ಕಿ ಹಿ ಇನ್ವೆನ್ಷನ್ ನಿಕಾಲೋ. ಈ ರೀತಿ ಸೇವೆ ಮಾಡಲಿಕ್ಕೋಸ್ಕರ ಹೊಸ ಹೊಸ ಸಂಶೋಧನೆಗಳನ್ನು ಮಾಡಿ. साथ साथ संगठित रूप में दृढ़ संकल्प से पुराने संस्कार स्वभाव पुराने चलन का तिल का जो यज्ञ में स्वाहा करो, तब विश्व परिवर्तन के कार्य में संपन्न होगा अथवा यज्ञ की समाप्ति होगी. ಅದೇ ರೀತಿ ಸಂಘಟಿತ ರೂಪದಲ್ಲಿ ದೃಢ ಸಂಕಲ್ಪದಿಂದ ಹಳೆಯ ಸ್ವಭಾವ ಸಂಸ್ಕಾರಗಳು, ಹಳೆಯ ಚಲನೆಗಳು ಅನ್ನುವಂಥದ್ದನ್ನೆಲ್ಲ ಎಳ್ಳುಗಳನ್ನೆಲ್ಲ ಯಜ್ಞದಲ್ಲಿ ಸ್ವಾಹ ಮಾಡಿ, ಆಗ ವಿಶ್ವ ಪರಿವರ್ತನೆಯ ಕಾರ್ಯ ಸಂಪನ್ನ ಆಗುತ್ತೆ ಅಥವಾ ಯಜ್ಞದ ಸಮಾಪ್ತಿ ಕಾರ್ಯನೂ ಕೂಡ ಮುಗಿಯುತ್ತೆ. ಸ್ಲೋಗನ್ ಬಾಲಕ್ और मालिकपन के बैलेंस के प्लान को प्रैक्टिकल में लाओ. ಬಾಲಕರು ಮತ್ತು ಮಾಲೀಕತ್ವದ ಬ್ಯಾಲೆನ್ಸ್ನಿಂದ ಪ್ಲ್ಯಾನನ್ನು ಪ್ರಾಕ್ಟಿಕಲ್ನಲ್ಲಿ ತನ್ನಿರಿ. ಅಚ್ಚ ಓಂ ಶಾಂತಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಯಾರೆಲ್ಲ ಮುರಳಿ ಕೇಳ್ತಾ ಇದ್ದೀರಾ ಅವ್ರಿಗೆ ಓಂ ಶಾಂತಿ. ಮತ್ತು ಈ ಒಂದು ಆಡಿಯೋಸನ್ನು ಬೇರೆಯವರಿಗೆಲ್ಲ ನೀವು ಕಳಿಸ್ಕೊಡ್ಬೋದು. ತಮಗೆ ರೂಪಕ್ಕ ಅವ್ರದ್ದು ಕೋರ್ಸಸ್ಸನ್ನು ಕಳಿಸಿದ್ದೀವಿ ಮತ್ತು ಬಸವರಾಜಣ್ಣ ಅವ್ರದ್ದು ಶರಣರ ಕಂಡ ಶಿವಾನು ಕೂಡ ಲಿಂಕ್ಗಳನ್ನು ಕಳಿಸಿದ್ದೀವಿ. ಇದನ್ನು ಹೆಚ್ಚು ಫಾರ್ವರ್ಡ್ ಮಾಡಿದಷ್ಟು ಕೂಡ ಅನೇಕರಿಗೆ ಮೆಸೇಜ್ ಸಿಗ್ತಾ ಹೋಗುತ್ತೆ. ಮತ್ತು ವಿಹಂಗ ಮಾರ್ಗದ ಸೇವೆ ಬಗ್ಗೆ ಇವತ್ತಾನೇ ಬಾಬಾ ಏನು ಹೇಳಿದ್ರು ಅದರಂತೆ ನಾವೆಲ್ಲರೂ ಕೂಡ ಸೇವೆಗಳನ್ನು ಮಾಡಬೇಕಾಗಿದೆ. ಬೇಗ ಬಾಬಾವನ್ನು ಪ್ರತ್ಯಕ್ಷತೆ ಮಾಡುವಂಥ ಕಾರ್ಯವನ್ನು ಸಂಪನ್ನಗೊಳಿಸಬೇಕಾಗಿದೆ. ಬಾಬಾ ಅವರು ಇವತ್ತು ಎಷ್ಟೊಂದು ತೀವ್ರಗತಿನಲ್ಲಿ ತಿಳಿಸಿದ್ದಾರೆ ಸಮಯದ ಸಮೀಪತೆ ಬಗ್ಗೆ, ಅಂದರೆ ನೆನೆಸ್ಕೊಂಡ್ರೆ ಮೈ ರೋಮಾಂಚನ ಆಗುತ್ತೆ. ಅಚ್ಚಾ, ಎಲ್ಲರಿಗೂ ಓಂ ಶಾಂತಿ. ಥ್ಯಾಂಕ್ ಯು ಫಾರ್ ಲಿಸನಿಂಗ್.